ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ನಾನಿವಾಗ ಲೈವ್ ಮಾರ್ಕೆಟ್ನಲ್ಲಿದ್ದೀನಿ. ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿನ ಸ್ಕ್ರಿಪ್ಟನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದರಲ್ಲಿ 55,400 ಪುಟ್ಟನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪುಟ್ಟಲ್ಲಿ ಪ್ರೈಸು ಮೇಲೆ ಹೋಗುವ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಎಂತಕ್ಕೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಸೇಮ್ ಇದನ್ನು ಮಾರ್ಕ್ ಮಾಡಿಕೊಟ್ಟಿದ್ದೀವಿ. ಬಟ್ ಇದು ಯಾವುದೇ ಕಾರಣಕ್ಕೂ ಬೈ ಕಾಲ್ ಆಗಲಿ ಅಥವಾ ಸೆಲ್ ಕಾಲ್ ಆಗಲಿ ಕೊಡುವಂಥ ಒಂದು ಪ್ರಮೇಯ ಅಲ್ಲ. ಇದೇನಿದ್ರು ಎಜುಕೇಷನಲ್ ಪರ್ಪಸ್ ವಿಡಿಯೋ, ಓಕೆನಾ. ಖಂಡಿತ ಪ್ರೈಸು ಈ ಪಾಯಿಂಟ್ಗೆ ಬರುವಂಥ ಚಾನ್ಸಸ್ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ರಿಸ್ಕ್ ಪಾರ್ಟ್ನ ನೋಡಿ, ಎಂಟ್ರಿ ಪಾಯಿಂಟನ್ನು ನೋಡಿ. ಇಲ್ಲಿ ಸೆಲ್ಲರ್ಸ್, ಓಕೆನಾ, ಇಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ. ಈ ಪಾಯಿಂಟಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ. ಅಂದರೆ ಪುಟ್ಟು ಸೈಡು, ಅಂದರೆ ಫ್ಯೂಚರಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ. ಇಲ್ಲಿ ಪುಟ್ಟು ಸೈಡು ಬೈಯರ್ಸ್ ಇಂಟ್ರೆಸ್ಟನ್ನು ತೋರಿಸಿರೋದ್ರಿಂದ ಖಂಡಿತ ಇಲ್ಲಿಂದ ಪ್ರೈಸು ಮೇಲೆ ಹೋಗುವ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಅದು ಹೇಗಪ್ಪ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫ್ರೀ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯಿನ್ ಆಗಿಲ್ಲ ಅವರು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ. ಖಂಡಿತ ಫ್ಯೂಚರಲ್ಲಿ ನೋಡಿ, ಇಲ್ಲಿ ಫ್ಯೂಚರಲ್ಲಿ ಬಂದುಬಿಟ್ಟು ನಮಗೆ ಇಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ. ಈ ಪಾಯಿಂಟಲ್ಲಿ ಬಂದು ನಮಗೆ ರಿಸ್ಕ್ ಪಾರ್ಟ್ ಇರುತ್ತೆ. ಇಷ್ಟು ಪಾಯಿಂಟ್ ನಮಗೆ ರಿಸ್ಕ್ ಪಾರ್ಟ್ ಇರುತ್ತೆ. ಖಂಡಿತ ಕೆಳಗಡೆ ಬರುವಂಥ ಚಾನ್ಸಸ್ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರುತ್ತೆ. ಎಲ್ಲವರೆಗೂ ಬರುತ್ತೆ ಅಂದರೆ ಪ್ರೀವಿಯಸ್ ಡೇ ಲೋ ಆಲ್ರೆಡಿ ಟಚ್ ಮಾಡಿದೆಯಾ, ಈ ಪಾಯಿಂಟ್ಗೆ ಬರುವಂಥ ಚಾನ್ಸಸ್ ಇರುತ್ತೆ. ಬಂಧುಗಳೇ ಆಲ್ರೆಡಿ ಬಂದುಬಿಟ್ಟಿದೆ. ಓಕೆ, ಇರಲಿ. ಈ ಪಾಯಿಂಟ್ಗೆ ಬರುವಂಥ ಚಾನ್ಸಸ್ ಇರುತ್ತೆ. ಖಂಡಿತ ಈ ಪಾಯಿಂಟ್ಗೆ ಬರುವಂಥ ಚಾನ್ಸಸ್ ಇರುತ್ತೆ. ಏನಾಗ್ತದೆ, ಒಳಗಡೆ ಬರ್ತದೆ, ತೊಂದರೆ ಇಲ್ಲ, ಖಂಡಿತ ಹೋಗುತ್ತೆ. ವೆಯ್ಟ್ ಮಾಡೋಣ. ಆಮೇಲೆ ಈ ಒಂದು ಟ್ರೇಡು ಎಂತಕ್ಕೆ, ಅನಾಲಿಸಿಸ್ ಎಂತಕ್ಕೋಸ್ಕರ ಮಾಡಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ಕ್ಯಾಂಡಲ್ ನೋಡಿ, ನಿಮಗೆ ಗಮನಿಸಿ. ಇಲ್ಲಿ ಮೇಲೆ ಯಾವುದೇ ಕಾರಣಕ್ಕೂ ಏನಿಲ್ಲ, ಬೈಯರ್ಸ್ ಇಲ್ಲ. ಈ ಪಾಯಿಂಟಲ್ಲಿ ನಮಗೇನಾಗಿದೆ, ಸ್ಮಾಲ್ ಬೈಯರ್ಸ್ ಇದ್ದಾರೆ. ಇಲ್ಲಿಂದ ಸೆಲ್ಲರ್ಸ್ ಪ್ರೈಸನ್ನು ಕಂಟ್ರೋಲ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಪ್ರೈಸನ್ನು ಕಂಟ್ರೋಲ್ ಮಾಡಿದ್ದಾರೆ. ಬಟ್ ಕೆಳಗಡೆ ತೊಗೊಂಡೋಗೋದಕ್ಕೆ ಸಾಧ್ಯ ಆಗಿಲ್ಲ. ಫಸ್ಟ್ ಕ್ಯಾಂಡಲ್ಲು ನಮಗೆ ಇಂಡಿಸಿಸಿವ್ ಆಗಿದೆ. ಆರ್ಡರ್ ಫ್ಲೋನಲ್ಲಿ ಇಂಡಿಸಿಸಿವ್, ಯಾವುದೇ ಕಾರಣಕ್ಕೂ ನಮಗೆ ಅಂಥ ಒಂದು ಕ್ಲಾರಿಟಿನ ಕೊಟ್ಟಿಲ್ಲ. ಇವಾಗ ಎರಡನೇ ಕ್ಯಾಂಡಲ್ ನೋಡಿ, ನಿಜವಾಗ್ಲೂ ಇಲ್ಲಿ ಬೈಯರ್ಸ್ ಇತ್ತಂದರೆ ಖಂಡಿತ ಪ್ರೈಸನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ಫರ್ದರ್ ಆಗಿಲ್ಲ. ಎರಡನೇ ಕ್ಯಾಂಡಲ್ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಮೂರನೇ ಕ್ಯಾಂಡಲ್ ಎಲ್ಲರೂ ಹ್ಯಾಮರ್ ಅನ್ಕೊತೀರಿ. ಹ್ಯಾಮರಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಬೈಯರ್ಸ್ ಇಲ್ಲ, ಓಕೆನಾ. ಅದಾದಮೇಲೆ ನಾಲ್ಕನೇ ಕ್ಯಾಂಡಲ್, ಅಲ್ಲೂ ಕೂಡ ಬೈಯರ್ಸ್ ಇಲ್ಲ. ಯಾವುದೇ ಕಾರಣಕ್ಕೂ ಬೈಯರ್ಸ್ ಇದ್ದಾರಾ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಏನಾರು ಇದ್ದಾರಾ, ಯಾವುದೇ ಕಾರಣಕ್ಕೂ ಇಲ್ಲ. ಅಂದರೆ ಇಷ್ಟು ಕ್ಯಾಂಡಲೂ ಕೂಡ ನಮಗೆ ಇಂಡಿಸಿಸಿವ್, ಯಾವುದೇ ಕಾರಣಕ್ಕೂ ಡಿಸಿಷನ್ನ ತೊಗೊಳೋದಕ್ಕಾಗಲ್ಲ, ಓಕೆನಾ. ಎರಡನೇದು, ಇವಾಗ ಬನ್ನಿ, ನಿಜವಾಗ್ಲೂ ಇಲ್ಲಿ ಬೈಯರ್ಸ್ ಇತ್ತಂದರೆ ಪ್ರೈಸನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ಬಟ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಪಾಯಿಂಟಿಂದ ಸೆಲ್ಲರ್ಸ್ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕಾಟು ನಮಗೆ ಕನ್ಫರ್ಮೇಷನ್ ಕೊಟ್ಟಿದೆ, ಡೆಲ್ಟಾನು ಕೂಡ ಕನ್ಫರ್ಮೇಷನ್ ಕೊಟ್ಟಿದೆ. ಕರೆಕ್ಟಾ, ಕಾಣ್ತಾ ಇದೆಯಲ್ಲ ನಿಮ್ಮ ಕಣ್ಣು ಮುಂದೆ. ಇಲ್ಲಿ ಬೈಯರ್ಸ್ ಇದ್ರೂ ಕೂಡ ನೋಡಿ, ಇಲ್ಲಿ ಡೆಲ್ಟಾ ಎಲ್ಲ ತುಂಬ ಚೆನ್ನಾಗಿ ಬೈಯಿಂಗ್ ಕಡೆ ಇದೆ. ಬೈಯಿಂಗ್ ಕಡೆ ಇದ್ರೂ ಕೂಡ ಪ್ರೈಸನ್ನು ಮೇಲೆ ತೊಗೊಂಡೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಸೆಲ್ಲರ್ಸು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ಒಂದು ರೀಸನ್ನಿಂದ ಬೈಯರ್ಸನ್ನು ಕಂಪ್ಲೀಟಾಗಿ ಸೆಲ್ಲರ್ಸು ಕಂಟ್ರೋಲ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಹೇಳಿ, ಕಂಟ್ರೋಲ್ ಮಾಡಿರೋದ್ರಿಂದ ಈ ಒಂದು ಅನಾಲಿಸಿಸ್, ಓಕೆನಾ, ಅನಾಲಿಸಿಸ್ ಇದೇ ಪಾಯಿಂಟಿಂದ ಹೋಗ್ತದೆ, ತೊಂದರೆ ಇಲ್ಲ. ಇದೇ ಪಾಯಿಂಟಿಂದ ಹೋಗ್ತದೆ. ಒಂದು ಸ್ವಲ್ಪ ರಿಸ್ಕ್ ಪಾರ್ಟ್ ಎಷ್ಟಿದೆ ಗೊತ್ತಾ, ಒಂದು 33 ಪಾಯಿಂಟ್ ನಮಗೆ ರಿಸ್ಕ್ ಇದೆ. 520ಇಂದ 33 ಅಂದರೆ ನಮಗೆ ಆಲ್ಮೋಸ್ಟ್ 553 ಹೋಯ್ತು ಅಂದರೆ 1:1. ಓಕೆ, ನೋಡೋಣ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು.
ನೋಡಿ ಬಂಧುಗಳೇ, 554 560 ಹತ್ರ ಹೋಗಿದೆ. 560 ಹತ್ರ ಇವಾಗ ಏನು ಮಾಡ್ತೀನಿ ಗೊತ್ತಾ, ಸದ್ಯಕ್ಕೆ 555ಗೆ 1:1ಗೆ ಬುಕ್ ಮಾಡ್ತಾ ಇದ್ದೀವಿ. 1:1ಗೆ ಬುಕ್ ಮಾಡಿದ್ದೀವಿ. 50%ನ ಬುಕ್ ಮಾಡಿದ್ದೀವಿ 555ಗೆ. ಇನ್ನು ಉಳಿದಿದ್ದನ್ನು ಈ ಪಾಯಿಂಟಿಗೆ ಬಂದಾಗ ಏನು ಮಾಡ್ತೀವಿ, ಕ್ಲೋಸ್ ಮಾಡ್ಕೊತೀವಿ ಅಷ್ಟೇ, ಸಿಂಪಲ್. ನೋಡಿ ಬಂಧುಗಳೇ, ಬರುತ್ತೆ ರೀ, ಒಳ್ಳೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಬರುತ್ತೆ ಇಲ್ಲಿಗೆ. ಒಳ್ಳೆ ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಅಂದರೆ ಬೀಳುತ್ತೆ ಪ್ರೈಸು, ಪುಟ್ ಕಡೆ ಮೇಲಕ್ಕೆ ಹೋಗುತ್ತೆ ಇಲ್ವ. ಬಿಗ್ ಪ್ಲೇಯರ್ಸ್ ಬರ್ತಾರೆ ಇರಿ, ನೋಡಿವ್ರಿ ಬಿಗ್ ಪ್ಲೇಯರ್ಸ್ ಒಳ್ಳೆ ಎಲ್ಲಾರ್ಗು ನೋಡಿ ಫ್ಯೂಚರಲ್ಲಿ ಬೈಯಿಂಗ್ ಕಡೆ ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬೈ ಮಾಡ್ತಾ ಇರ್ತಾರೆ. ಇವಾಗ ನೋಡಿ ಸರಿಯಾಗಿ ಸೆಲ್ಲರ್ಸ್ ಅಟ್ಯಾಕ್ ಮಾಡ್ತಾರೆ. ಹೆಂಗೆ ಅಟ್ಯಾಕ್ ಮಾಡ್ತಾರೆ ಅಂತ ನೋಡಿ ಒಂದ್ಸಲ. ನೋಡಿ ಬಂಧುಗಳೇ, ಎಲ್ಲಾರ್ಗು ಮಾರಿಸಿ ಬರ್ತಾ ಇದ್ದಾರೆ. ಬಿಗ್ ಪ್ಲೇಯರ್ಸ್ ಬರ್ತಾರೆ ನೋಡಿ, ನಗ್ಗಿಸ್ತಾರೆ ಪ್ರೈಸನ್ನು. ನಗ್ಗಿಸಿದ್ರೆ ಈ ಟಾರ್ಗೆಟ್ನ ರೀಚ್ ಮಾಡುತ್ತೆ. ನಗ್ಗಿಸ್ತಾರೆ ನೋಡಿ. ತಾಳ್ಮೆ, ಅದಕ್ಕೆ ಹೇಳೋದು ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ಬಿಟ್ಟು. ತಾಳ್ಮೆ ಇದ್ದರೆ ಮಾತ್ರ ನಮಗೆ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಗ್ಗಿಸ್ತಾರೆ ನೋಡಿ, ಒಳ್ಳೆ ಪ್ರೈಸನ್ನು ನಗ್ಗಿಸ್ತಾರೆ. ಇವಾಗ ನಗ್ಗಿಸ್ತಾ ಇದ್ದಾರೆ ನೋಡಿ, ಯಾವ ಥರ ಬರ್ತಾ ಇದೆ. ಬಿಗ್ ಪ್ಲೇಯರ್ ಬಂದರು ನೋಡಿ, ಬಂದರು ನೋಡಿ. 575ಗೆ ಕ್ಲೋಸ್ ಮಾಡೋಣ. ಬಂದಾಯಿತು ನೋಡಿ, ಬಂದೇ ಬಿಟ್ರು ನೋಡಿ. 569 570 570.50 573 ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್. 575ಗೆ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಬಂಧುಗಳೇ. ನೋಡಿ 520ಇಂದ ಲೆಕ್ಕ ಹಾಕೊಳ್ಳಿ. 55 ಪಾಯಿಂಟ್ 1:2 ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಬಂಧುಗಳೇ. 1:2 ಇದನ್ನೇ ಅಲ್ವಾ ಹೇಳೋದು, ಎಕ್ಸ್ಪೀರಿಯನ್ಸ್ ಅಂತ. ಇಷ್ಟೇ, ಇನ್ನೇನೂ ಇಲ್ಲ. ಓಕೆನಾ. ಇಲ್ಲೆಲ್ಲ ನಮಗೆ ತುಂಬ ಮುಖ್ಯವಾಗಿ ತಾಳ್ಮೆ ಬೇಕಾಗುತ್ತೆ. ತಾಳ್ಮೆಯಿಂದ ನಾವು ಇತ್ತಂದ್ರೆ ನೋಡಿ ಟಾರ್ಗೆಟನ್ನು ಕೂಡ ರೀಚ್ ಆಯ್ತು. ಹೇಳಿದ್ನಲ್ಲ, ಇಲ್ಲಿ ಯಾಕೆ ಮೇಲಕ್ಕೆ ಹೋಗುತ್ತೆ ಅನ್ಕೊಬೇಕು, ಕೆಳಗಡೆ ಬರುತ್ತೆ ಅಂತ ಅಂದ್ಕೊಳ್ಳೋಣ ಅಂತ ಹೇಳಿದ್ವಿ ಅಲ್ವಾ. ಇಲ್ಲೂ ಕೂಡ ಟಾರ್ಗೆಟ್ನ ರೀಚ್ ಆಗಿದೆ. ಫ್ಯೂಚರಲ್ಲಿ ಪುಟ್ಟಲ್ಲೂ ಕೂಡ ಟಾರ್ಗೆಟ್ನ ರೀಚ್ ಆಗಿದೆ. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಓಕೆನಾ. ನಾವು ಚಾರ್ಟನ್ನು ಟ್ರಸ್ಟ್ ಮಾಡಬೇಕಷ್ಟೇ. ಟ್ರಸ್ಟ್ನ ಮಾಡ್ತಂದರೆ ಖಂಡಿತ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಲೈವ್ ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.